ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜವಾಗ್ಲೂ ಅಮ್ಮನೇ ಫೋನ್ ಮಾಡಿದ್ರಾ? ಹಾ, ಅಮ್ಮನೇ ವ್ರತ ಹೇಗ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೂ ಅಮ್ಮ ಮರ್ತಿದ್ದಾರೆ. ನನಗಷ್ಟು ಗೊತ್ತಿಲ್ವಾ ಅತ್ತೆ? ಜೊತೆಗೆ ನೀವು ಇದ್ದೀರಲ್ಲ. ಹೆಣ್ಣು ಹೆತ್ತ ತಾಯಿ ಯಾವಾಗ್ಲೂ ಹಾಗೆ. ಮಕ್ಕಳಿಗೆಲ್ಲ ಗೊತ್ತಿದ್ರು ಪಾಪ ಅವ್ರ ಚಿಂತೆ ಅವರಿಗೆ. ನಾನ್ ನೋಡ್ತೀನಿ. ಹಲೋ, ನಮಸ್ತೆ ನಮ್ಮ. ನಾನ್ ಜಾನಕಿರಾಮ್ ಮಾತಾಡ್ತಾ ಇರೋದು. ನೀನಾ ಜಾನಕಿ? ಏನ್ ವಿಷಯ ಹೇಳು. ವ್ರತ ಮಾಡ್ತಿದ್ರಲ್ಲ, ಸುನಂದ ಮಗಳ ಜೊತೆ ಮಾತಾಡ್ಬೇಕು ಅಂತಿದ್ಲು. ಸರಿ ಜಾನಕಿ, ಒಂದ್ ನಿಮಿಷ. ಶ್ರೇಯಾ, ನಿಮ್ಮಪ್ಪ ಫೋನ್ ಮಾಡಿದಾರೆ, ನಿಮ್ಮಮ್ಮ ಮಾತಾಡ್ಬೇಕಂತೆ. ಇದೇನು ಈಗಷ್ಟೇ ನಿಮ್ಮಮ್ಮನ ಜೊತೆ ಮಾತಾಡ್ದಿಯಲ್ಲ? ಅಂದ್ರೆ ಅಕ್ಕ, ಅದು ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಫೋನ್ ಇಟ್ಬಿಟ್ನಲ್ಲ, ಅದಕ್ಕೆ ಮನೆಗೆ ಫೋನ್ ಮಾಡಿದ್ದಾರೆ. ಈಗ್ಲೇ ಬರ್ತೀನಿ. ಹಲೋ ಅಮ್ಮ. ಸರಿ ಸರಿ, ಎಸ್ ಸರಿ ಹೇಳ್ತೀಯಮ್ಮ. ಚಿಕ್ಕ ವಯಸ್ಸಿಂದ ಹೇಳ್ತಿದ್ಯಾ, ನನಗ್ ನೆನ್ಪಿರಲ್ವೇನಮ್ಮ? ಇಲ್ಲಿ ವ್ರತಕ್ ಟೈಮ್ ಆಗ್ತಾ ಇದೆ, ಇಡ್ತೀನಿ, ಬಾಯ್. ಯಾಕಮ್ಮ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಮಗಳ ಬಗ್ಗೆ ತಾಯಿಗೆ ಚಿಂತೆ ಇರುತ್ತೆ ಅಂತ ಆಗ್ಲೇ ಹೇಳಿದ್ನಲ್ಲ. ಹೋಗಲ್ಲ ಅಜ್ಜಿ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯ ನನಗೆ. ಸರಿ ಸರಿ, ಪೂಜೆ ಮಾಡೋಣ ನಡಿ. ಕಂದ, ಇನ್ನೂ ಅಲ್ಲೇನೋ ಮಾಡ್ತಿದ್ಯಾ? ಪೂಜೆ ಶುರುವಾಯ್ತು, ಬಾ. ಬರ್ತಾ ಇದ್ದೀನಮ್ಮ. ಲಂಕೇಶ್ ನೋಡಿದ್ರೆ ಒಂದ್ ಅರ್ಧ ಗಂಟೆ ಬಂದ್ ಹೋಗು ಅಂತ ಹೇಳ್ತಿದ್ದಾನೆ. ಹೋಗ್ಲಾ ಬೇಡ್ವಾ? ಹೋದ್ರೂ ಸೆಲೆಕ್ಟ್ ಆಗ್ತೀನೋ ಇಲ್ವೋ? ಹಾಗಂತ ಹೋಗೋದ್ ಬಿಟ್ಬಿಟ್ರೆ ಇಷ್ಟ ದಿನದ ಕನ್ಸು ಹಾಳಾಗೋಗುತ್ತೆ. ಅರ್ಧ ಗಂಟೆ ಅಲ್ವಾ, ಹೋಗ್ ಬರೋಣ ಅನ್ಕೊಂಡ್ರೆ ಇಲ್ಲಿಂದ ಎದ್ದೇಳಕ್ಕೂ ಆಗದೆ ಇರೋ ಪರಿಸ್ಥಿತಿ. ಏನ್ ಮಾಡ್ಲಿ? ಕೌಸಲ್ಯ, ಆ ಸೀರೆ ನಿನ್ ಚಿಕ್ಕ ಸೊಸೆ ಕೊಡು. ಅಮ್ಮ ಶ್ರೀಯಾ, ದೇವಾಂಶ್ಗೆ ಸ್ವೀಟ್ ತಿನ್ಸಮ್ಮ.
ಬೇಡ. ನಾನು ತಿನ್ನಲ್ಲ. ತಪ್ಪು ಕಂದ, ಹಾಗನ್ಬಾರ್ದು. ತಗೋ. ಬೇಡ ಅಂತ ಹೇಳ್ತಿದ್ದೇನಲ್ಲಮ್ಮ. ಸ್ವೀಟ್ಸ್ ನಿನಗೆ ತುಂಬಾ ಇಷ್ಟ ಅಲ್ವಾ ದೇವಾಂಶ್? ಯಾಕೆ ಬೇಡ ಅಂತಿದ್ಯಾ? ಅಂದ್ರೆ ಶ್ರೀಯಾ ಕೊಡೋ ಸ್ವೀಟು ನಿನಗಿಷ್ಟ ಅಲ್ವಾ? ಉರ್ಮಿಳಾ, ಏನೇನೋ ಅರ್ಥ ಕಲ್ಪಿಸ್ಬೇಡ. ಇಲ್ಲ ಅಂದಮೇಲೆ ಯಾಕೆ ತಿಂತಿಲ್ಲ ಅತ್ತೆ? ಉಪವಾಸ ಇದ್ದೀನಿ. ನೀನು ಗಂಡ, ನೀನ್ ಯಾಕೋ ಉಪವಾಸ ಮಾಡ್ತಿದ್ಯಾ? ಇರ್ಲಿ ಬಿಡು ಕೌಸಲ್ಯ. ಗಂಡನಿಗೋಸ್ಕರ ಹೆಂಡತಿ ಉಪವಾಸ ಇದ್ದ ಹಾಗೆ ಹೆಂಡತಿಗೋಸ್ಕರ ಗಂಡನೂ ಉಪವಾಸ ಇರ್ತಾನೆ. ಗಂಡ ಹೆಂಡತಿ ಇಬ್ರು ಒಬ್ಬರ ಬಗ್ಗೆ ಇನ್ನೊಬ್ರು ಯೋಚಿಸ್ತಿದ್ದಾರೆ ಅಂತ ನಿರೂಪಿಸೋಂಥ ಸಂದರ್ಭ ಇದಕ್ಕಿಂತ ಇನ್ಯಾವ್ದಿರುತ್ತೆ ಹೇಳು? ಉಪವಾಸ ಇರ್ಲಿ ಬಿಡು. ಥ್ಯಾಂಕ್ಸ್ ಇಂದು. ಥ್ಯಾಂಕ್ ಯು ಸೋ ಮಚ್. ಕೌಸಲ್ಯ, ನಾವೀಗ ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಗ ಬೇಗ ರೆಡಿಯಾಗಿ. ನಿಜವಾಗ್ಲೂ ಉಪವಾಸ ಮಾಡ್ತಿದ್ದೀರಾ? ಹೌದು. ವ್ರತ ಮಾಡ್ಬೇಕಂದ್ರೆ ಉಪವಾಸ ಇರ್ಬೇಕಲ್ವಾ? ನೀವ್ಯಾಕೆ ಉಪವಾಸ ಮಾಡ್ತಿದ್ದೀರಾ? ಆಗ್ಲೇ ಹೇಳಿದ್ನಲ್ಲ ವೈದೇಹಿ, ನಮಗೋಸ್ಕರ. ನಿನ್ ಮನ್ಸಲ್ಲಿ ನಾನಿದ್ದೀನಿ ಅಂತ ನಿನ್ ಬೈಲೆ ಹೇಳಿಸೋದಕ್ಕೋಸ್ಕರ. ಅರ್ಥ ಮಾಡ್ಕೋ ವೈದೇಹಿ. ಕಂದ ದೇವಾಂಶ್, ಎಲ್ಲಿ ಹೋಗ್ತಾ ಇದೆಯಾ? ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ? ಇವಾಗ ಯಾಕಿಂದು? ಏನೋ ಇದು? ಈ ವ್ರತ ಏನು? ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಉಪವಾಸ ಇದ್ದು ವ್ರತ ಮಾಡ್ತಾ ಇದ್ಯಾ? ನನಗೂ ಅದೇ ಡೌಟ್ ಆಗ್ತಿದೆ. ನಾನು ಕೇಳ್ತಾ ಇರೋದು ಅವನ ಮೇಲೆ ಯಾವುದೇ ಅನುಮಾನದಿಂದ ಅಲ್ಲ. ಅವನು ಏನೇ ಮಾಡ್ಬೇಕಂತ ಅನ್ಕೊಂಡ್ರು ಅದನ್ನು ಮಾಡೇ ಮಾಡ್ತಾನೆ. ಹೆಂಡತಿಗೋಸ್ಕರ ವ್ರತದ ಬಗ್ಗೆ ತಿಳ್ಕೊಳ್ದೇನೆ ಉಪವಾಸ ಇದ್ದಾನೆ. ಹೆಂಡತಿ ಅಂದ್ರೆ ಅಷ್ಟು ಪ್ರೀತಿನ ಅಂತ ಕೇಳ್ತಾ ಇದ್ದೆ. ಗಂಡ ವ್ರತ ಮಾಡೋದು ಹೆಂಡತಿಗೋಸ್ಕರ ಅಂತ ಹೇಳ್ತಿದ್ದಾರೆ. ಅಂದ್ಮೇಲೆ ನಾನು ನಿನ್ಗೋಸ್ಕರ ಮಾಡಿದ್ರೆ ನೀನ್ ನನ್ನ ಹೆಂಡತಿ ಆದಂಗೆ ಅಲ್ವಾ? ಹಲೋ ದೇವಾ, ಈಗೆಲ್ಲೋಗ್ತಾ ಇದೀಯಾ? ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಗೂ ಹೋಗ್ತಾ ಇಲ್ಲ ಇಂದು. ಎಲ್ಗೂ ಹೋಗಲ್ಲ ಬಿಡು. ಅಷ್ಟಕ್ಕೂ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಹೇಳು ನಾನು? ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ದೇವಸ್ಥಾನಕ್ಕೆ ಹೋಗೋಣ ನಾವು. ವೈದೇಹಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಮ್ಮ? ನೀನು ದೇವಸ್ಥಾನಕ್ಕೆ ಬರ್ತಿದ್ಯಾ ಅಲ್ವಾ? ಇಲ್ಲ ಅತ್ತೆ, ನಾನು ಬರ್ತಿಲ್ಲ. ಇದೇನು ನೀನ್ ಬರ್ದೇ ಇದ್ರೆ ಹೇಗೆ?
ಇದೇನ್ ದೇವಾಂಶ್, ವೈದೇಹಿ ಬರ್ಲಿಲ್ಲ ಅಂದ್ರೆ ನೀನ್ ವ್ರತನೇ ಮಾಡಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಅಂದ್ರೆ ಅವಳು ಕೂಡ ವ್ರತ ಮಾಡ್ತಿದ್ದಾಳಲ್ಲ, ಅವಳು ಯಾಕೆ ಬರಲ್ಲ ಅಂತ ಕೇಳಿದೆ. ಇದೇನಿದು, ಈ ವ್ರತ ಮದ್ವೆ ಆದವರೇ ಮಾಡ್ಬೇಕಲ್ವಾ? ಏನ್ ವೈದೇಹಿ, ನೀನು ವ್ರತ ಮಾಡ್ತಿದ್ಯಾ? ಅಂದ್ರೆ ಅವನು ಗೊತ್ತಿಲ್ಲ ಅಲ್ವಾ, ವೈದೇಹಿನೂ ಕೂಡ ವ್ರತ ಮಾಡಿರ್ಬಹುದು ಅಂತ ಕೇಳ್ತಿದ್ದಾನೆ. ನನಗೆ ಗೊತ್ತಿಲ್ಲ, ಎಲ್ಲ ಗೊತ್ತಮ್ಮ. ಮದುವೆ ಆದವರೇ ಮಾಡಬೇಕು ಅಂತ. ಮದುವೆ ಆದವ್ರಲ್ಲೇನು ಮಾಡಲ್ವಲ್ಲ, ಹಾಗೆ ಮದುವೆ ಆಗದೇ ಇರೋರು ಮಾಡ್ತಿದ್ದಾರೇನೋ ಅಂತ ಕೇಳಿದೆ ಅಷ್ಟೆ. ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ಗೊತ್ತು, ಸುತ್ತಿ ಬಳಸಿ ನನ್ನ ಹತ್ರನೇ ಬರುತ್ತಲ್ಲ. ಅಷ್ಟಕ್ಕೂ ಇವನ್ ಯಾಕೆ ವ್ರತ ಮಾಡ್ತಿದ್ದಾನೆ? ವೈದೇಹಿ ದೇವಸ್ಥಾನಕ್ಕೆ ಬರಲ್ಲ ಅಂದಿದ್ದಕ್ಕೆ ಇವನ್ ಯಾಕೆ ಅಷ್ಟು ಗಾಬರಿ ಮಾಡ್ಕೋತಿದ್ದಾನೆ? ಇಷ್ಟರಲ್ಲೇ ಎಲ್ಲ ತಿಳ್ಕೊತೀನಿರು. ವ್ರತ ಮಾಡ್ದಿದ್ರೇನಾಯ್ತು, ಸುಮ್ಮನೆ ಜೊತೆಗೆ ಬರ್ತಾಳೆ. ಹೌದು ವೈದೇಹಿ, ಅತ್ತಿಗೆ ಹೇಳಿದ ಮಾತಿಗೆಲ್ಲ ನಿನ್ನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನು ಆರಾಮಾಗಿ ದೇವಸ್ಥಾನಕ್ಕೆ ಬಾ. ಇಲ್ಲ, ನಾನು ಬರ್ತಾ ಇಲ್ಲ, ನಾನು ಮನೇಲೇ ಇರ್ತೀನಿ. ನಿಜವಾಗ್ಲೂ ಹೋಗಲ್ವಾ? ನೀನ್ ಖಂಡಿತ ಹೋಗ್ತೀಯ ಅಂದ್ಕೊಂಡಿದ್ನಲ್ಲ. ವೈದೇಹಿ ವಿಷಯ ಬಿಡು, ಇಷ್ಟಕ್ಕೂ ನೀನ್ ಮಾಡ್ತಿದ್ಯಾ? ನಾನಾ? ನನ್ ಕೈಲಾಗಲ್ಲ. ನಾನ್ ಶಾಪಿಂಗ್ ಹೋಗ್ಬೇಕು. ಅಂದಮೇಲೆ ಯಾರು ಬರ್ಲಿ ಬರ್ದೆ ಹೋಗ್ಲಿ ನಿನಗೇನಾಗ್ಬೇಕು? ನೀನ್ ಹೋಗಿ ಶಾಪಿಂಗ್ ಮಾಡ್ಕೋ. ವೈದೇಹಿ, ಹೋಗಿ ಶ್ರೇಯನ ರೆಡಿ ಆಗು ಅಂತ ಹೇಳಮ್ಮ. ಹೋಗು. ಏಯ್, ಸಿಗ್ತೇನೆ. ಹಾ, ಸಿಕ್ತು ಅತ್ತೆ. ಮುಸ್ಕ ಹಾಕೊಂಡಿದ್ದಾಳೆ ಅತ್ತೆ, ಇದು ಪರವಾಗಿಲ್ವಾ? ಮುಖ ಕಾಣಿಸೋದು ಮುಖ್ಯ ಅಲ್ವೇ, ಅವಳು ಇದ್ದಾಳೋ ಇಲ್ವೋ ಅನ್ನೋದು ಮುಖ್ಯ. ಏನದು? ಅದು ಶ್ರೇಯನ ಮದುವೆ ಫೋಟೋ ಇದನ್ನಿಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮುಸ್ಕಡ್ಡ ಇದೆಯಲ್ಲ, ಎಲ್ಲಿ ವೈದೇಹಿ ಅಂತ ಗೊತ್ತಾಗತ್ತೆ ಅಂತ ಆತಂಕ ಆಯ್ತು. ಅದೇ ಕಣೋ ಜಾನಕಿ, ಕೆಳಗೆ ಬಿದ್ದೋಗಿತ್ತು, ಆಲ್ಬಮಲ್ಲಿ ಇಡು ಅಂತ ಹೇಳ್ತಿದ್ದೆ ಅಷ್ಟೇ. ಸರಿ, ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ? ಹೌದು ರೀ, ಮಗಳು ವಟ ಸಾವಿತ್ರಿ ವ್ರತ ಮಾಡ್ತಿದ್ದಾಳಲ್ಲ, ಬೀಗರು ಬನ್ನಿ ಅಂದಿದ್ದಾರೆ. ಸರಿ, ಹೋಗ್ಬಿಟ್ ಬಾ. ಅತ್ತೆ, ಇಷ್ಟು ವರ್ಷ ಸಂಸಾರದಲ್ಲಿ ಯಾವತ್ತೂ ಅವ್ರ ಹತ್ರ ಸುಳ್ಳು ಹೇಳೇ ಇಲ್ಲ. ಇವತ್ತು ಹೇಳೋ ಹಾಗಾಯ್ತು. ಏನೋ ಸತ್ಯ ಹರಿಶ್ಚಂದ್ರನ್ ಕುಟುಂಬದಲ್ಲಿ ಹುಟ್ಟದಂಗೆ ಒಂದ್ ಸುಳ್ಳು ಹೇಳಕ್ ಹೀಗಾಡ್ತಿದ್ಯಲ್ಲೇ. ಮಗಳ ಸಂಸಾರನ ಉಳಿಸ್ಕೊಳಕ್ಕೆ ಒಂದ್ ಸುಳ್ಳಲ್ಲ 100 ಸುಳ್ಳು ಹೇಳಿದ್ರು ಪರವಾಗಿಲ್ಲ ಕಣೆ. ಸರಿ, ಹೊರಡು ಹೋಗೆ. ಹಲೋ, ಏನ್ ಹೇಳು? ಏನಮ್ಮ ಹೀರೋಯಿನ್, ಹೊರಟಿಯೋ ಇಲ್ವೋ? ಎಲ್ಲಿಗೆ ಹೊರಡೋದು? ಅದೇನದು ಲುಕ್ ಟೆಸ್ಟ್ ಇದೆ ಬಾ ಅಂತ ಹೇಳಿದೆ ತಾನೆ? ನೀನ್ ಬಾ ಅಂದ ತಕ್ಷಣ ಬರ್ಬೇಕಾ? ನನ್ ಕೈಲಿ ಬರಕ್ಕಾಗಲ್ಲ. ಸ್ವೀಟಿ, ನನ್ ಕ್ಯೂಟಿ, ನೀನ್ ಹಾಗೆ ಹೇಳಿದ್ರೆ ಹೇಗೆ? ಒಂದ್ ಅರ್ಧ ಗಂಟೆ ಆಗಿಲ್ಲ ಅಂದ್ರೆ ಒಂದ್ 10 ನಿಮಿಷ ಸಾಕು. ಹುಚ್ಚ ನಿನ್ಗೆ? ಮನೇಲಿ ಹೊರಗೆ ಹೋಗಕ್ಕೂ ಬಿಡ್ತಾ ಇಲ್ಲ ಅಂತಂದ್ರೆ 10 ನಿಮಿಷ 1/4 ಗಂಟೆ ಅಂತ್ಯಾ? ಈಗಷ್ಟೇ ಪೂಜೆ ಮುಗ್ದಿದೆ, ದೇವಸ್ಥಾನಕ್ಕೆ ಹೋಗ್ತಿದೀವಿ. ನನ್ ಕೈಲಂತೂ ಬರಕ್ಕಾಗಲ್ಲ. ಇಲ್ಲ ಬೇಬಿ, ಹೇಗಾದ್ರೂ ಮಾಡಿ ಲುಕ್ ಟೆಸ್ಟ್ ಮಾಡಿ ಇವತ್ತು ಕಳಿಸ್ಕೊಡ್ಲೇಬೇಕು.
ನೀನೇನಾದ್ರೂ ಮಾಡಿ ಬರೋದಕ್ಕೆ ಪ್ರಯತ್ನ ಪಡೋದು ಬಿಟ್ಟು ಬರಲ್ಲ ಅಂದ್ರೆ ಹೇಗೆ ಹೇಳು? ಗೋಲ್ಡನ್ ಚಾನ್ಸ್ ಬೇಬಿ. ಯಾವಾಗಲೂ ಹೇಗೆ ಪೂಜೆ ಮಾಡ್ಕೊಂಡು ಇದ್ಬಿಡ್ತೀಯಾ? ಫೇಮಸ್ ಹೀರೋಯಿನ್ ಥರ ಸ್ವೀಟಿ, ಕ್ಯೂಟಿ, ಬ್ಯೂಟಿ ಅಂತ ಅನ್ಸ್ಕೊಳಲ್ವಾ? ಅಬ್ಬಾ, ಇಂಥ ಮಾತುಗಳನ್ನೆಲ್ಲ ಹೇಳಿ ನನಗೆ ಟೆಂಪ್ಟ್ ಮಾಡಬೇಡ ಲಂಕೇಶ್. ನಾನು ನಿಜವಾಗ್ಲೂ ಬರೋಕ್ಕಾಗಲ್ಲ. ಅಲ್ಲಿ ನೋಡು, ಮತ್ತೆ ಅದನ್ನ ಹೇಳ್ತಿದ್ಯಲ್ಲ. ನೀನು ನಿಜವಾಗ್ಲೂ ಬರಬೇಕು ಅಂದ್ಕೊಂಡ್ರೆ ಹೇಗಾದ್ರೂ ಮ್ಯಾನೇಜ್ ಮಾಡ್ತೀಯ ಅಲ್ವಾ? ದೇವಸ್ಥಾನಕ್ಕೆ ಹೋಗೋವಾಗ ಒಂದು 10 ನಿಮಿಷ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಏನ್ ಮ್ಯಾನೇಜ್ ಮಾಡೋದು? ಸುತ್ತ 10 ಜನ ಇರ್ತಾರೆ ಗೊತ್ತಾ? ಇವತ್ತು ಹೊರಗೆ ಬಂದ್ರೆ ಪರ್ಮನೆಂಟಾಗಿ ಹೊರಗೆ ಇರ್ಬೇಕಾಗತ್ತೆ. ಟ್ರೈ ಮಾಡು ಬೇಬಿ. ನೀನ್ ನೋಡಿದ್ರೆ ಆಲ್ಬಮ್ ಅಂತಿದ್ಯಾ, ಮನೇಲಿ ಅದನ್ನೇನಾದ್ರೂ ನೋಡಿದ್ರೆ ಆಗ್ಲೇ ಹೊರಗೆ ಕಳಿಸ್ಬಿಡ್ತಾರ ನನ್ನ. ಆಮೇಲೆ ಸಿನಿಮಾ ಆಫರ್ ಬರುತ್ತೋ ಬರಲ್ವೋ, ಯೂಸ್ಲೆಸ್ ಆಗೋಗ್ತೀನಿ ನಾನು. ಓ, ಅದಾ ನಿನ್ ಭಯ? ಈ ಆಲ್ಬಮ್ ಮಾಡ್ತಿರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೋಸ್ಕರ. ಇಲ್ಲಿಯವ್ರ ಕಣ್ಗೆಲ್ಲ ನೀನ್ ಬೀಳೋಕ್ ಸಾಧ್ಯ ಇಲ್ಲ. ಒಂದು 10 ನಿಮಿಷ ಅಷ್ಟೇ, ಏನಾದ್ರೂ ಕತೆ ಹೇಳಿ ಬಂದ್ಬಿಡು, ಸರಿನಾ? ಇಂಥ ಟೈಮಲ್ಲೇ ನನ್ನ ಸಿಕ್ಕಾಕಿಸ್ತೀಯ. ಪ್ಲೀಸ್ ಬೇಬಿ. ಸರಿ, ಬರ್ತೀನಿ ಬಿಡು. ಥ್ಯಾಂಕ್ಸ್ ಬೇಬಿ. ಹೇಗ್ ಮ್ಯಾನೇಜ್ ಮಾಡೋದು? ವೈದೇಹಿ ಯಾಕೆ ದೇವಸ್ಥಾನಕ್ಕೆ ಬರಲ್ಲ ಅಂತಿದ್ದಾಳೆ? ಅವಳು ಬರಬೇಕು, ನನ್ನ ಜೊತೆ ಪೂಜೆ ಮಾಡಬೇಕು. ಬರಬೇಕು 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 ಬರಬೇಕು. ದೇವಾಂಶ್, ಹೋಗ್ ಕಾರ್ ತೆಗಿ, ಲೇಟ್ ಆಗ್ತಿದೆ. ಲೇಟ್ ಆಗ್ತಿದೆ, ಬಾರೋ. ಯಾರಿಗೋಸ್ಕರ ಕಾಯ್ತಿದ್ಯಾ? ಶ್ರೇಯಾಗೋಸ್ಕರನಾ? ನಾನು ಕರ್ಕೊಂಡ್ ಬರ್ತೀನಿ, ನೀನು ಹೋಗಿ ಕಾರ್ ತೆಗಿ. ಶ್ರೇಯಾ, ಬೇಗ ಬಾಮ್ಮ, ಲೇಟ್ ಆಗ್ತಿದೆ. ಬರ್ತಿದ್ದೀನತ್ತೆ. ಯಾಕಮ್ಮ ಇನ್ನೂ ರೆಡಿ ಆಗಿಲ್ಲ? ಬೇಗ ಹೋಗಿ ರೆಡಿ ಆಗು. ಅತ್ತೆ, ನಾನು ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ದೇವಸ್ಥಾನಕ್ಕೆ ಬರ್ತಿಲ್ವಾ? ಯಾಕೆ? ನೀನ್ ದೇವಸ್ಥಾನಕ್ಕೆ ಬರ್ದೇ ಇದ್ರೆ ವ್ರತ ಹೇಗ್ ಮುಗೀತೆ? ಆಹಾ, ದೇವಸ್ಥಾನಕ್ಕೆ ಬರಲ್ಲ ಅನ್ಲಿಲ್ಲ ಅಜ್ಜಿ, ನಿಮ್ ಜೊತೆ ಬರಕ್ಕಾಗಲ್ಲ ಅಂತ ಹೇಳ್ದೆ. ಮೊದ್ಲು ನೀವ್ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕಮ್ಮ, ಎಲ್ರೂ ಒಟ್ಟಿಗೆ ಹೋಗೋಣ. ಈಗ ನೀನಿಲ್ಲಿದ್ದು ಮಾಡ್ಬೇಕಾಗಿರೋ ಕೆಲ್ಸ ಏನಿದೆ? ಅತ್ತೆಯವ್ರ ಜೊತೆನೆ ಹೋಗು. ಇಲ್ಲೇನ್ ಕೆಲ್ಸ ಇಲ್ಲ ಅಕ್ಕ, ಎಲ್ಲರಿಗೂ ಹೊಸ ಬಟ್ಟೆ ಸಿಕ್ತು, ಅವ್ರಿಗೆ ಸಿಕ್ಕಿಲ್ವಲ್ಲ, ಅದಕ್ಕೇನೆ ಅರ್ಧ ಗಂಟೆ ಟೈಮ್ ಕೊಟ್ರೆ ಶಾಪ್ಗೆ ಹೋಗಿ ಶರ್ಟ್ ತಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಬರ್ತೀನಿ. ಒಂದ್ ಅರ್ಧ ಗಂಟೆ ಅತ್ತೆ, ಈ ವ್ರತಕ್ಕೋಸ್ಕರ ಅವ್ರಿಗೆ ಗಿಫ್ಟ್ ಕೊಡೋಣ ಅಂತಿದ್ದೀನಿ, ಪ್ಲೀಸ್. ಹೋಗ್ಬಾಮ್ಮ. ಇಷ್ಟು ಪ್ರೀತಿ ತೋರಿಸ್ತಾ ಇದೆ ಅಂತ ಗೊತ್ತಾದ್ರೆ ದೇವಾಂಶ್ಗೆ ಖುಷಿ ಆಗತ್ತೆ. ಹಾಗೆ ಸಂತೋಷದಲ್ಲಿ ತೇಲಾಡ್ತಾನೆ. ಹೌದು, ಅವನು ಸಂತೋಷವಾಗಿದ್ರೆ ಅಲ್ವಾ ನಮ್ಮೆಲ್ರಿಗೂ ಖುಷಿ ಆಗೋದು. ಸರಿ, ಬೇಗ ಹೋಗಿ ಬಂದ್ಬಿಡ್ರಮ್ಮ. ವೈದೇಹಿನ್ ಕೂಡ ಜೊತೆಲಿ ಕರ್ಕೊಂಡು ಹೋಗು. ಅಕ್ಕನೂ ಬರ್ತಾಳತ್ತೆ. ಅಕ್ಕ ಇಲ್ಲ ಅಂದ್ರೆ ಹೇಗೆ? ನಡೀರಿ ಅತ್ತೆ.